ಗೌಡ ಸ್ಟ್ಯಾಚ್ಯೂ ಮುಂದ್ಗಡೆ ಈಗಾಗಲೇ ಆಫ್ರಿಕನ್ ಕಿಡ್ಸ್ಗಳನ್ನು ನಿಲ್ಲಿಸಿದ್ದಾರೆ. ಅವರಿಗೆ ಹೂವಿನ ಹಾರ ಹಾಕಿ 45 ಸಿನಿಮಾ ತಂಡ ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಚಿತ್ರದ 45 ಚಿತ್ರದ ನಿರ್ಮಾಪಕರಾಗಿರುವಂಥ ರಮೇಶ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 45ನ ಎಲ್ಲಿಗೆ ತಂದು ನಿಲ್ಲಿಸ್ಬೇಕನ್ನೋ ಪ್ಲ್ಯಾನ್ ಇದೆ ಸರ್ ನಿಮಗೆ? ಮೇಡಮ್, ಪ್ಲ್ಯಾನ್ ಇದೆ ಅಂತ ಪ್ಲ್ಯಾನ್ ಅಂತಂದರೆ ಒಂದು ಇಂಟರ್ನ್ಯಾಷನಲ್ವರೆಗೂ ನಮ್ಮ ಸದ್ದು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಅದಂತ ಖಂಡಿತ ಅದು ಮಾಡ್ತಾ ಇದ್ದೀವಿ, ಪ್ರಯತ್ನ ಬೀಳ್ತಾ ಇದ್ದೀವಿ ಮೇಡಮ್. ಸರ್, ಸಾಕಷ್ಟು ಏಳು ಬೀಳುಗಳಿಂದ ಸಿನಿಮಾ ರಂಗದಲ್ಲಿ ನೀವು ಗುರುತಿಸ್ಕೊಂಡವರು. ಪ್ರತಿ ಸಿನಿಮಾದಲ್ಲೂ ಸಾಕಷ್ಟು ಹೊಡೆತಗಳು ನಿಮ್ಗೆ ಬಿದ್ದಿದೆ. ಬಟ್ 45 ಸಿನಿಮಾ ಎಲ್ಲ ಹೊಡೆತಗಳನ್ನು ಮೀರಿ ಒಂದು ದೊಡ್ಡ ಯಶಸ್ಸು ಸಿಗುತ್ತೆ ಅನಿಸುತ್ತೆ. ಖಂಡಿತ ಸಿಗತ್ತೆ ಮೇಡಮ್, ಖಂಡಿತ ಯಶಸ್ಸು ಸಿಗತ್ತೆ. ನಾನು ಹೇಳಿಲ್ವಾ, ಇವಾಗ ಫಸ್ಟೆಲ್ಲ ನಮ್ಮದಂತ ಇವಾಗ IAS ಆಫೀಸರ್ ಥರ ಇವಾಗ ನಮ್ಮದು ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀವಿ. ಖಂಡಿತ ಫಸ್ಟ್ ರ್ಯಾಂಕ್ ಬಂದೇ ಬರ್ತೀನಿ ಮೇಡಮ್ ಈ ಸಲ. ಅದಂತ ಸರ್, ಕರ್ನಾಟಕ ಬಿಟ್ಟು ನಾರ್ತ್ ಇಂಡಿಯಾ ಬಿಟ್ಟು ಇಂಟರ್ನ್ಯಾಷನಲ್ಗೆ ಕಾಲಿಟ್ಟಿದ್ದೀರಾ. ಆಫ್ರಿಕಾದಿಂದ ಡ್ಯಾನ್ಸರ್ಸ್ಗಳನ್ನು ನೀವು ಇಲ್ಲಿಗೆ ಬೆಂಗಳೂರಿಗೆ ತಂದಿರೋದು ಫಾರ್ ದ ಫಸ್ಟ್ ಟೈಮ್ ಸಿನಿಮಾ ಹಿಸ್ಟ್ರಿಯಲ್ಲೇ ಅವರು ಇಲ್ಲಿ ಬಂದು ಮಾಡ್ತಾ ಇರುವಂಥದ್ದು. ಎಷ್ಟು ಖುಷಿ ಅನಿಸುತ್ತೆ ಸರ್ ನಿಮ್ಮ? ಇಲ್ಲ, ತುಂಬ ಖುಷಿಯಾಗಿದೆ. ನಾನು ಹೇಳ್ದಲ್ಲ, ಈ ಫಿಲಮ್ 45 ಏನೇನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ನನಗೇ ಗೊತ್ತಿಲ್ಲ. ಇದೆಲ್ಲ ಒಂದು 3 ತಿಂಗಳು 4 ತಿಂಗಳು ಪ್ಲ್ಯಾನ್ ಇದು ಯಾವುದೋ ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ಅವ್ರು ಡ್ಯಾನ್ಸ್ ನೋಡ್ಬಿಟ್ಟು ಹೋದಂತ ಇದೊಂದು ಪ್ರಮೋಷನಲ್ಲಿ ಇದು ಯಾಕೆ ಮಾಡಬಾರ್ದು ಅಂತ ನಾವು ಅರ್ಜುನ್ ಸರ್ ಮಾತಾಡಿದಾಗ ಅದು ನೋಡಿ ಸರ್ ಅಂತ ಹೇಳ್ಬಿಟ್ಟು ಮತ್ತೆ ಎಂಕ್ವೈರಿ ಮಾಡಿ ಆಮೇಲೆ ನಮ್ಮ ಫ್ರೆಂಡ್ ಯಶ್ ಇದ್ದರು, ಆ ಯಶ್ ಅದೆಲ್ಲ ಎಂಕ್ವೈರಿ ಮಾಡಿ ಆ ಪ್ರೋಸೆಸ್ ಎಲ್ಲ ಮಾಡಿ ಅವ್ರು ಬರ್ತಾರಾ ಇಲ್ವಾ ಅಂತ ನಾವು ಎಂಕ್ವೈರಿ ಮಾಡಿ ಎಲ್ಲ ಅಂತ ಅವ್ರು ಖಂಡಿತ ಬರ್ತೀವಿ. ಈ ಥರ ನಮ್ಮ ಸೂಪರ್ ಸ್ಟಾರ್ಗಳು 3 ಜನ ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ. ಅವ್ರಿಗೆ ಇಲ್ಲಿ ಬಂದರೆ ಕರ್ನಾಟಕ ಇಲ್ಲಿ ಅಂತ ಗೊತ್ತಿಲ್ಲ, ಅದು ಇಂಡಿಯಾದಲ್ಲಿ ಇದೊಂದು ಸ್ಟೇಟು ಕರ್ನಾಟಕ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಸೂಪರ್ ಸ್ಟಾರ್ಗಳಿದ್ದಾರೆ ಅಂತ ಹೇಳಿದಾಗ ನಾವು ಬಂದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದರು. ತುಂಬ ಖುಷಿ ಇದೆ. ಅದು ಇವತ್ತಂತೂ ನಮ್ಮ ಕೆಂಪೇಗೌಡ ಅವರು ಸ್ಟ್ಯಾಚ್ಯೂ ಮುಂದೆ ನಾವು ಅವ್ರಿಗೆ ಬಂದು ಇದು ಮಾಡ್ತಾ ಇದ್ವಿ ಅಂದರೆ ನಮ್ಮ ಕರ್ನಾಟಕ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ಅಂತ ಒಂದು ಆಸೆ ಮೇಡಮ್. ಸರ್, ಈಗ ನೀವು ಅಪ್ರೋಚ್ ಆದಾಗ ಅವ್ರು ಇಮಿಡಿಯೇಟ್ ಆಗಿ ಒಪ್ಕೊಂಡ್ರೆ ಎಷ್ಟು ಟೈಮ್ ಹಿಡಿಯಿತು? ಒಂದು. ಎರಡನೇದಾಗಿ ನಿಮಗೆ ಅವ್ರು ಏನಂದ್ರು ಪರ್ಸ್ನಲಿ, ಕರ್ನಾಟಕದ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ಸಿನಿಮಾ ಬಗ್ಗೆ ಏನು ಹೇಳಿದರು ಅಂತೇಳಿ? ಇಲ್ಲ, ನನಗೆ ಇಂಗ್ಲೀಷ್ ಬರೋಲ್ಲ, ಗೊತ್ತಲ್ಲ ಮೇಡಮ್. ನಾನು ಇನ್ನೊಬ್ರು ಹತ್ರ ಸರ್ ಏನು ಹೇಳಿದ್ರು ಅರ್ಜುನ್ ಜನ ಕೇಳ್ತಾ ಇದ್ವಿ ಅಂತ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ಬಿಟ್ರು. ಮತ್ತು ಇರುತ್ತಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್, ಕಮರ್ಷಿಯಲ್ ಇವೆಲ್ಲ ಅದೆಲ್ಲ ಮಾತಾಡ್ಬೇಕಲ್ವಾ, ಅದೆಲ್ಲ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಅವರು. ಸರ್, ಈ ಪ್ರಮೋಷನಲ್ ಸಾಂಗಿಗೆ ಎಷ್ಟು ಖರ್ಚು ಮಾಡ್ತಿದ್ದೀರಾ ಅಥವಾ ಈ ಡ್ಯಾನ್ಸರ್ಸ್ಗಳ ರೆಮ್ಯುನರೇಷನ್ ಹೆಂಗಿದೆ ಅಂತ ಸರ್? ಖಂಡಿತ ಹೇಳ್ತೀನಿ ಮೇಡಮ್. ಇದಂತ ನೆಕ್ಸ್ಟ್ ಇದಂಥ ಸಾಂಗ್ ನೀವು ನೋಡಿದಾಗ ನಾನು ಹೇಳ್ತೀನಿ ಅದನ್ನು ಖರ್ಚು ಹೇಳ್ತೀನಿ ಮೇಡಮ್. ನಾನು ಅಂತ ಖರ್ಚು ಅಂತ ನೀವು ಸಾಂಗ್ ನೋಡಿದಾಗ ಇಷ್ಟು ಖರ್ಚು ಮಾಡೋರೆ ರಮೇಶ್ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ, ಆವಾಗ ನನಗೆ ಇದು ಮಾಡ್ತೀನಿ. ಸರ್, 45 ಸಿನಿಮಾ ಆಗಸ್ಟ್ 15 ಅಂತ ನೀವು ಫಿಕ್ಸ್ ಮಾಡಿದ್ದೀರಾ, ಇಂಡಿಪೆಂಡೆನ್ಸ್ ಡೇಗೆ ಸಿನಿಮಾ ತೆರೆಗೆ ಬರ್ತಿದೆ ಅಂತ. ಎಷ್ಟು ಸೇಫ್ ಆಗಿದ್ದೀರಾ ಸರ್? ಸಿನಿಮಾದ ಬಗ್ಗೆ ಈಗಾಗಲೇ ಬಿಸ್ನೆಸ್ ಶುರುವಾಗಿದೆಯಾ ಹೇಗೆ ಅಂತ? ಇಲ್ಲ, ಬಿಸ್ನೆಸ್ ಎಂಕ್ವೈರಿಗಳು ಚೆನ್ನಾಗಿ ಬಂದಿದೆ, ಎಲ್ಲ ಶುರುವಾಗಿದೆ, ಬಿಸ್ನೆಸ್ ಆಗಿದೆ. ಇನ್ನು ನಮ್ಗೇನಾಗಿದೆ ಅಂತ ಹೇಳಿದ್ರೆ ನಮ್ದು ಇನ್ನು CG ವರ್ಕ್ ಸ್ವಲ್ಪ ಇದಿದೆ. ಆ CG ವರ್ಕ್ ಕರೆಕ್ಟಾಗಿ ನೋಡಿದ್ಮೇಲೆ ನಾನು ಬಿಸ್ನೆಸ್ ಮಾಡೋಣ ಅಂತ. ಖಂಡಿತ ಇವಾಗ ತುಂಬ ಎಂಕ್ವೈರಿಗಳು ಬರ್ತಾಯಿದೆ, ಬಾಂಬೆಯಿಂದ ಫೋನ್ ಬರ್ತಾಯಿದೆ, ತಮಿಳ್ನಾಡು ಎಲ್ಲ ಕಡೆಯೂ ಬರ್ತಾಯಿದೆ. ನಾವು ಇನ್ನು ನೆಕ್ಸ್ಟ್ ಈ ಮಂತ್ ಈ ಸಾಂಗೆಲ್ಲ ಆಗ್ಬಿಟ್ಟು ಆಮೇಲೆ ಬಿಸ್ನೆಸ್ಗೆ ಹೋಗೋಣ ಅಂತ ಇದು ಮಾಡ್ತಾಯಿದ್ದೀವಿ. ಇವರನ್ನು ಡ್ಯಾನ್ಸರ್ಸ್ ಬರ್ತಿದ್ದಾರೆ ಅಂದಾಗ ಉಪ್ಪಿ ಸರ್ ರಿಯಾಕ್ಷನ್ ಆಗಿರ್ಬೋದು ಅಥವಾ ರಾಜ್ಬಿ ಶೆಟ್ಟಿ ರಿಯಾಕ್ಷನು, ಶಿವಣ್ಣ ರಿಯಾಕ್ಷನ್ ಏನಿತ್ತು ಅಂತೇಳಿ? ಇಲ್ಲ, ಅವ್ರು ತುಂಬ ಖುಷಿಯಲ್ಲಿದ್ದಾರೆ ಅದಂತ ಅವರು ಇಲ್ಲ ಅದು ತುಂಬ ಖುಷಿಯಾದರೆ. ಶಿವಣ್ಣಗೂ ಗೊತ್ತಿದೆಲ್ಲ, ಶಿವಣ್ಣ ಗೊತ್ತಿಲ್ದಿರ ಯಾವುದೂ ಮಾಡ್ತಾಯಿಲ್ಲ. ಶಿವಣ್ಣ ಗೊತ್ತು, ಉಪೇಂದ್ರ ಸರ್ಗೆ, ರಾಜ್ಬಿ ಶೆಟ್ಟಿ ಗೊತ್ತು. ಅದೆಲ್ಲ ನಮ್ಮ ಡೈರೆಕ್ಟ್ರ್ ಮಾತಾಡ್ತಾ ಇರ್ತಾರೆ. ಡ್ಯಾನ್ಸ್ ಮಾಡೋದು ಏನು ಮಾಡೋದು ನಾವು ಕರ್ಕೊಬಂದು ಇಲ್ಲಿ ಬಿಟ್ಟು ಹೋಗಿರೋದು ನನ್ನ ಜವಾಬ್ದಾರಿ. ಇನ್ನು ಡ್ಯಾನ್ಸ್ ಮಾಡಿಸೋದು ಎಲ್ಲ ಏನಿದೆಯೋ ನಮ್ಮ ಅರ್ಜುನ್ ಸರ್ ಅವರು ಮಾಡಿಸ್ಕೊತಾರೆ. ಸೆಟ್ಟಿಗೆಲ್ಲ ಎಷ್ಟು ಖರ್ಚು ವೆಚ್ಚಗಳಾಗ್ತಿದೆ ಸರ್? ನೋಡಿ ಮೇಡಮ್, ನೀವೆಲ್ಲ ಈ ಸಾಂಗ್ ರಿಲೀಸ್ ಆದಾಗ ನಿಮಗೆ ಖರ್ಚು ವೆಚ್ಚಗಳೆಲ್ಲ ನೀವೇ ಗೆಸ್ ಮಾಡ್ತೀರ. ಅದು ಹೋಪ್ಸ್ ಇದೆಯಾ ಸರ್? ಯಾಕಂದರೆ ನಿಮ್ಮ ಹಿಂದಿನ ಸಿನಿಮಾಗಳಲ್ಲಿ ನಿಮಗೆ ಹಾಕಿದ ಬಂಡವಾಳ ಬಿಟ್ಟು ಎಕ್ಸ್ಟ್ರಾ ಪ್ರಾಫಿಟ್ ಬಂದಿಲ್ಲ ಅಂತ ನೀವು ಹೇಳ್ಕೊಂಡಿದ್ದಿದೆ. ಈ ಸಿನಿಮಾದಿಂದ ಆದರೂ ನಾನು ಸೇಫ್ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆಯಾ ಸರ್? ಇಲ್ಲ, 100% ಕಾನ್ಫಿಡೆಂಟ್ ಇದೆ, 100% ಕಾನ್ಫಿಡೆಂಟ್ ಇದೆ. ಯಾಕೆಂದರೆ ಕಂಟೆಂಟ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಕಂಟೆಂಟು ಇವಾಗಂತ ನನಗೆ ಗೊತ್ತಿದೆ, ಈ ಕಂಟೆಂಟ್ ಥ್ರೂಔಟ್ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಬಂದಿಲ್ಲ, ಯಾವ ಭಾಷೆಯಲ್ಲೂ ಬಂದಿಲ್ಲ. ನಾವು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀವಿ. ಆ ಡಿಫ್ರೆಂಟಾಗಿ ಅಂತ ಹೇಳಿದ್ರೆ ಇದು ಒಂಥರ ನಿಮಗೆ ಅದು ಹೇಳಿದ್ನಲ್ಲ, ನಾನು ಸನಾತನ ಧರ್ಮಕ್ಕೂ ಟಚ್ ಆಗತ್ತೆ ಅಂತ ಹೇಳ್ಬಿಟ್ಟು ಇದಂತ 100% ಎಲ್ಲರಿಗೂ 80 ವರ್ಷದಿಂದ ಹಿಡಿದು 10 ವರ್ಷದಿಂದ 80 ವರ್ಷ ಆರಾಮಾಗಿ ಕೂತ್ಕೊಂಡು ಎಂಟರ್ಟೈನ್ಮೆಂಟು ಇದೆ, ಎಲ್ಲ ಇದೆ. ಸನಾತನ ಧರ್ಮದ ಎಲ್ಲ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೀವಿ. ಖಂಡಿತ ಇದು ನಾನು ಸೇಫ್ ಆಗಿದ್ದೀನಿ, 100% ನಾನು ಆರಾಮಾಗಿದ್ದೀನಿ ಮೇಡಮ್. ಸರ್, ಕೊನೆಯದಾಗಿ ಈ ಹಾಡು ಕನ್ನಡ ಬಿಟ್ಟು ಬೇರೆ ಅಂದರೆ ಬೇರೆ ಭಾಷೆ ಇದೆಯಾ, ಈ ಮಿಕ್ಸ್ ಇದೆಯಾ ಹೆಂಗೆ ಅಂತ? ಅಲ್ಲ, ಮಿಕ್ಸ್ ಇದೆ. ಕನ್ನಡ ಭಾಷೆ ಬಿಟ್ಟು ಎಲ್ಲ ಭಾಷೆಯಲ್ಲೂ ಬಿಡ್ತಾ ಇದ್ದೀವಿ ಇವಾಗ ಥ್ರೂಔಟ್ ಅಂತ. ಸರ್, ಕನ್ನಡ, ಇಂಗ್ಲೀಷು ಆ ಥರ ಎಲ್ಲ ಇದೆಯಾ ಹೆಂಗೆ ಮೇಡಮ್? ಅದು ನನಗೆ ಹೇಳಕ್ಕೆ ಬರಲ್ಲ. ಅದು ಹೆಂಗೋ ಇದೆ, ಸಾಂಗ್ ಬಂದಾಗ ಕೇಳಿ ಮೇಡಮ್. ಅದು ಹೆಂಗೋ ಇದೆ, ನನಗೆ ಹೇಳಕ್ಕೆ ಬರ್ತಾ ಇಲ್ಲ. ಅದು ಚೆನ್ನಾಗಿದೆ ಸಾಂಗ್, ಕೇಳೋಕ್ಕೆ ಒಳ್ಳೆ ಮಜಾ ಇದೆ. ಅಂತ ಡಿಫ್ರೆಂಟ್ ಆಗಿದೆ. ನಾನು ಇದುವರೆಗೂ ಕೇಳಿಲ್ಲ ಸಾಂಗು,
ತುಂಬ ಅರ್ಜುನ್ ಜನ ಪ್ಲ್ಯಾನ್ ಮಾಡಿದ್ದಾರೆ. ಹಾಡು ರೆಡಿ ಇದೆ, ಇನ್ನು ನಾವು ಶೂಟಿಂಗ್ ಅಲ್ವಾ, ಇನ್ನು ಹಾಡು ರೆಡಿ ಇದ್ದರೆ ಚೆನ್ನಾಗಿದೆ ಅನ್ನೋದು. ತುಂಬ ಚೆನ್ನಾಗಿದೆ. ನಾನು ತೋರಿಸ್ಬಿಡ್ತಾ ಇದ್ದೆ, ತೋರಿಸ್ಬಾರ್ದು ಆಮೇಲೆ ಮತ್ತೆ ಇದಾಗತ್ತೆ ಅಂತ ಮೇಡಮ್. ಥ್ಯಾಂಕ್ ಯು ಸರ್ ಆ್ಯಂಡ್ ಆಲ್ ದಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ, ಇದಿಷ್ಟು 45 ಸಿನಿಮಾದ ನಿರ್ಮಾಪಕರಾಗಿರುವಂಥ ರಮೇಶ್ ರೆಡ್ಡಿ ಮಾತು. ಕ್ಯಾಮ್ರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.